ಅದು ಪ್ರಸಾದ್ ಮತ್ತು ಶಾರದರ ದೊಡ್ಡದಾದ ಮನೆ. 3 ಗಂಡು ಮಕ್ಕಳು, 3 ಸೊಸೆಯಂದಿರು ಇರುವ ಆ ಕುಟುಂಬ ಬಹಳ ದೊಡ್ಡದು. ದೊಡ್ಡ ಸೊಸೆ ಅನಾಮಿಕಾ ಪದ್ಧತಿಯಿಂದ ಕಷ್ಟಪಟ್ಟು ಕೆಲಸ ಮಾಡುವ ಸ್ವಭಾವವುಳ್ಳವಳು. 2ನೇ ಸೊಸೆ ಅವನಿ ಬುದ್ಧಿವಂತಳು. ಆದರೆ ಯಾವ ಕೆಲಸ ಮಾಡಿದರೂ ಅದಕ್ಕೆ ಒಂದು ಟೆಕ್ನಾಲಜಿ ಶಾರ್ಟ್ ಕಟ್ ಅನ್ನ ಹುಡುಕಬೇಕು ಅಂತ ನೋಡ್ತಾ ಇರ್ತಾಳೆ. ಇನ್ನು 3ನೆಯ ಸೊಸೆ ಅಂಜಲಿಯ ಬಗ್ಗೆ ಪ್ರತ್ಯೇಕವಾಗಿ ಹೇಳಬೇಕಾದ ಕೆಲಸವಿಲ್ಲ. ಆಕೆ ಸೋಮಾರಿತನದ ಸೊಸೆಯಂದಿರಲ್ಲಿ ಅಗ್ರಸ್ಥಾನ. ಕಣ್ಣಿಗೆ ಕಾಣಿಸಿದ ಕೆಲಸ ಬಿಟ್ಟು ಬೇರೆ ಯಾವ ಶ್ರಮವನ್ನು ನಿಜವಾಗೂ ಮಾಡೋದಿಲ್ಲ. ನೋಡ್ರಮ್ಮ ಸೊಸೆಂದ್ರೆ, ಈ ಸಲ ವರಲಕ್ಷ್ಮಿ ಹಬ್ಬಕ್ಕೆ ಬಹಳ ದೊಡ್ಡದಾಗಿ ಮಾಡ್ಬೇಕು ಅನ್ಕೊಂಡಿದ್ದಾರೆ. ನಿಮ್ ಮಾವಯ್ಯ ಬಹಳ ಜನ ಕರೆಸಿದ್ದಾರೆ. ಸುಮಾರು 100 ಜನ ಬರ್ತಾರೆ. ಊಟ ಅಂತೂ ಅದ್ಭುತವಾಗಿ ಮಾಡ್ಬೇಕು. ಎಲ್ಲ ಕೆಲಸವೆಲ್ಲ ನಿಮ್ದೆ. ಹಾಗೆ ಅತ್ತೆ, ನೀವ್ ಹೇಳಿ ನಾವು ಮಾಡ್ತೀವಿ. ಅಡಿಗೆಗೆ ಸಂಬಂಧಪಟ್ಟ ಕೆಲಸವೆಲ್ಲ ಒಂದು ಲಿಸ್ಟ್ ತಯಾರಿ ಮಾಡೋಣ. ಅತ್ತೆ, ಅಡಿಗೆ ಅಂದ್ರೆ ಓಕೆ, ಆದ್ರೆ ಅಷ್ಟು ಜನಕ್ಕೆ ಅಡಿಗೆ ಮಾಡ್ಬೇಕು ಅಂದ್ರೆ ಎಷ್ಟು ರಿಸ್ಕ್ ಆಗುತ್ತೆ. ಕೆಜಿ ಗಟ್ಲೆ ಅನ್ನ ಬೇಯಿಸ್ಬೇಕು. ಅಷ್ಟು ದೊಡ್ಡ ಸ್ಟವ್ಗಳು, ಅಷ್ಟು ದೊಡ್ಡ ಪಾತ್ರೆ ಎಲ್ಲಿದೆ ನಮ್ಮ ಹತ್ರ? ನಾವು ಕ್ಯಾಟರಿಂಗ್ ಆರ್ಡರ್ ಮಾಡೋಣ. ಆನ್ಲೈನ್ ನಲ್ಲಿ ಒಳ್ಳೆ ಆಫರ್ಸ್ ಇದೆ. ಬೇಡ ಅವನಿ, ಇದು ನಮ್ಮ ಸಂಪ್ರದಾಯ. ನಮ್ಮ ಕೈ ಅಡಿಗೆ ರುಚಿ ಮುಂದೆ ಆ ಕ್ಯಾಟರಿಂಗ್ ಏನೂ ಅಲ್ಲ. ನಾನು ಬೇಕಾದ ಪಾತ್ರೆಗಳನ್ನ ತರಿಸ್ತೀನಿ. ಅನ್ನ ಮಾಡೋದನ್ನ ನೀವು 3 ಜನ ಸೇರಿ ಮಾಡ್ಬೇಕು. ಅಂಜಲಿ ಒಂದೇ ಸಲಕ್ಕೆ ಗಾಬರಿಯಿಂದ ತಲೆ ಹಿಡ್ಕೋತಾಳೆ. ಅತ್ತೆ, ನನ್ಗೊಂದು ಮುಖ್ಯವಾದ ವಿಷಯ ಹೇಳ್ಬೇಕು. ಏನಮ್ಮ ಅಂಜಲಿ, ಬೆಳಿಗ್ಗೆಯಿಂದ ನಿನ್ನ ಮುಖ ಯಾಕೋ ಕಳೆಗುಂದಿ ಹೋಗಿದೆ? ಅತ್ತೆ, ನಂಗೆ ರಾತ್ರಿ ಸರಿಯಾಗಿ ನಿದ್ದೆ ಬಂದಿಲ್ಲ. ಬೆಳಿಗ್ಗೆನೆ ಹೇಳ್ತಾಳೆ, ನನ್ನ ಬಲಗೈನ ಖಂಡಗಳಲ್ಲಿ ಭಯಂಕರವಾದ ನೋವು ಶುರುವಾಗಿದೆ. ಇದು ನಾನು ಸಿಟಿಯಲ್ಲಿ ಡಾಕ್ಟರ್ಗೆ ತೋರಿಸಿದ್ರು ಪಾತ್ರೆ ಎತ್ಕೊಳ್ಳಲಾಗದ ಸಮಸ್ಯೆ. ಆ ದಿನದಿಂದಲೇ ನಾನು ಕೆಲಸ ಬಿಟ್ಟಿದ್ದೀನಿ. ಈಗ ಏನೋ ಕೆಜಿ ಗಡ್ಲೆ ರೈಸ್ ಪಾತ್ರೆ ಎತ್ತಬೇಕು ಅಂದ್ರೆ. ಅಂಜಲಿ, ಯಾವಾಗ್ಲೂ ಒಂದೇ ನೆಪ. ಆ ಪಾತ್ರೆ ಎಳ್ಕೊಳ್ಳಲಾರ್ದಷ್ಟು ಗಾಯ ಅಂತ ಮದುವೆ ಆದಾಗಿನಿಂದ ಪ್ರತಿ ಹಬ್ಬಕ್ಕೂ ಬರ್ತಾನೆ ಇರುತ್ತೆ ಬಿಡು. ಕನಿಷ್ಠ ಆ ಸಮಸ್ಯೆಗಾದ್ರೂ ಶಾಶ್ವತ ಚಿಕಿತ್ಸೆ ಮಾಡಿಸ್ಕೋಬಹುದಲ್ವಾ? ಹೌದು ಅಂಜಲಿ, ನಿನ್ನ ಸಮಸ್ಯೆಗೆ ಆನ್ಲೈನ್ ನಲ್ಲಿ ನಿಮಿಷದ ವರ್ಕೌಟ್ ಸಲಹೆ ಕಳಿಸಿದ್ದೆ. ಅದಾದ್ರೂ ಮಾಡ್ದ್ಯಾ? ನಾನು ಸೋಮಾರಿತನದ ಸೊಸೆ. ಜೀವನವೆಲ್ಲ ನಾನು ಮಲ್ಕೊಂಡೇ ಇರ್ಬೇಕು. ಅತ್ತೆ, ನನಗೆ ಆ ಸಮಸ್ಯೆ ಬಹಳ ದೊಡ್ಡದು. ಕೆಜಿ ಅಕ್ಕಿಗಳನ್ನ ತೊಳೆಯೋದಲ್ಲ, ಅದನ್ನ ನೋಡ್ಬೇಕಂದ್ರೂ ನನ್ನ ಕಣ್ಣಿಗೆ ಸುಸ್ತಾಗುತ್ತೆ. ದಯವಿಟ್ಟು ನನಗೆ ಸುಲಭವಾದ ಕೆಲಸ ಕೊಡಿ. ಸರಿ ಬಿಡು, ನಿನ್ನ ಸೋಂಬೇರಿತನ ಸೊಸೆ ಅಲ್ವಾ, ನಿನಗೆ ಸುಲಭವಾದ ಕೆಲಸನೇ ಕೊಡ್ತೀನಿ. ನೀನು ಅಡಿಗೆ ಮನೆಗೆ ಬೇಕಾದ ಸ್ವಿಚ್ ಬೋರ್ಡ್ಗಳು, ಪ್ಲಗ್ಗಳನ್ನ ನೋಡ್ಕೋ. ಕರೆಂಟ್ ಸಪ್ಲೈಯಲ್ಲಿ ಯಾವ ತೊಂದರೆ ಇರಬಾರ್ದಾಗೆ ನೋಡು. ಅದು ಶಾರೀರಿಕ ಶ್ರಮ ಅಲ್ವಲ್ಲ. ಹಬ್ಬ, ಥ್ಯಾಂಕ್ಸ್ ಅತ್ತೆ, ಇದೇ ನನಗೆ ಸರಿಯಾದ ಕೆಲಸ. ನಾನು ಪವರ್ ಮ್ಯಾನೇಜ್ಮೆಂಟ್ ನಿಪುಣೆ. ಆ ಕೆಲಸವಂತೂ ಮಲ್ಕೊಂಡು ಕೂಡ ಮಾಡಬಲ್ಲೆ. ಹೀಗೆ ಅಂಜಲಿ ತನಗೆ ಅತಿ ಸುಲಭವಾದ ಕೆಲಸವನ್ನು ಸಂಪಾದಿಸಿಕೊಳ್ಳುತ್ತಾಳೆ. ಅನಾಮಿಕಾ ಅವನಿಗೆ ಮಾತ್ರ ಅನ್ನ ಮಾಡುವ ಬಾಧ್ಯತೆ ಬರುತ್ತದೆ. ಮಾರನೇ ದಿನ ಅಡಿಗೆ ಮನೆಯಲ್ಲಿ ಯುದ್ಧದ ವಾತಾವರಣ ನೆಲೆಗೊಂಡಿರುತ್ತದೆ. ಅನಾಮಿಕಾ ದೊಡ್ಡ ಪಾತ್ರೆಯಲ್ಲಿ ಅಕ್ಕಿ ತೊಳಿತಾ ಇರ್ತಾಳೆ. ಅವನಿ ತನ್ನ ಟೆಕ್ನಾಲಜಿ ಪ್ಲಾನ್ ಸಿದ್ಧ ಮಾಡುತ್ತಾಳೆ. ಒಂದು ಪಕ್ಕದಲ್ಲಿರುವ ಚಿಕ್ಕ ಚಿಕ್ಕ ರೈಸ್ ಕುಕ್ಕರ್ ಗಳನ್ನು ವರಸೆಯಾಗಿ ಇಡುತ್ತಾಳೆ. ಅನಾಮಿಕಾ ಅಕ್ಕ, ಕೆಜಿ ಗಟ್ಲೆ ಅನ್ನನ ಆ ದೊಡ್ಡ ಪಾತ್ರೆಯಲ್ಲಿ ಮಾಡೋದು ಬೇಡ. ಆ ಸ್ಟವ್ ಹೀಟ್ ಆಗೋದಕ್ಕೆ ನಮಗೆ 1 ವಾರವಾಗುತ್ತೆ. ಮತ್ತೆ ಇನ್ನೇನ್ ಮಾಡ್ತೀಯ ಅವನಿ? 100 ಜನಕ್ಕೆ ಸರಿ ಹೋಗುವ ಅನ್ನ ಚಿಕ್ಕ ಚಿಕ್ಕ ಕುಕ್ಕರ್ ಅಲ್ಲಿ ಮಾಡ್ತೀವಾ? ನಮ್ಮ ಮನೇಲಿರುವ ರೈಸ್ ಕುಕ್ಕರ್ನೆಲ್ಲ ತಂದಿದ್ದೀನಿ. ಇಲ್ಲಿ ನೋಡು, ಚಿಕ್ಕ ಕುಕ್ಕರ್, ದೊಡ್ಡ ಕುಕ್ಕರ್ಸು, ಇದರ ಜೊತೆ ಮಾವಯ್ಯನವರು ಹಳೆ ಗಿಫ್ಟ್ ಆಗಿ ಕೊಟ್ಟ ಹಳೆ ಕುಕ್ಕರ್ಗಳು ಎಲ್ಲ ಕುಕ್ಕರ್ನ ತಂದಿದ್ದೀನಿ. ಇದನ್ನ ರೈಸ್ ಕುಕ್ಕರ್ ಆಗಿ ಮಾಡೋಣ. ಅವನಿ, ಏನಿದು ಹುಚ್ಚಾಲೋಚನೆ? ಒಂದೇ ಸಲ ಕುಕ್ಕರ್ ಅಲ್ಲಿ ಅಷ್ಟು ಮಾಡಿದ್ರೆ ಕರೆಂಟ್ ಹೋಗಲ್ವಾ? ಆ ಕೆಜಿ ಅಕ್ಕಿಗಳು ಹಾಳಾಗಲ್ವಾ? ಅಕ್ಕ, ನೀನು ಅಪ್ಲಿಕೇಶನ್ ನೋಡು, ಫಿಸಿಕ್ಸ್ ಅಲ್ಲ. ನಮ್ಮ ಸೋಂಬೇರಿಯಾದ ಸೊಸೆ ಟೀಮ್ ಲೀಡರ್ ಅಂಜಲಿ ಪವರ್ ಮ್ಯಾನೇಜ್ಮೆಂಟ್ ತಗೊಂಡಿದ್ದಾಳಲ್ಲ, ಕುಕ್ಕರ್ ಉಪಯೋಗಿಸೋದ್ರಿಂದ ನಮಗೆ ಫಾಸ್ಟ್ ಕುಕಿಂಗ್ ಆಗುತ್ತೆ. ಇದು 21st ಶತಾಬ್ದಿ ಅಕ್ಕ, ಸ್ಟವ್ ಅಲ್ಲ. ಸರಿ ಬಿಡು, ಏನೋ ಒಂದು. ಎಲ್ಲ ಅಂಜಲಿ ಕರ್ಮ. ನನಗೆ ಅಡಿಗೆ ಅಂದ್ರೆ ತುಂಬಾ ಇಷ್ಟ. ಅದು ಶಾಂತವಾಗಿ ಮಾಡ್ಬೇಕು. ನೀನೇನು ಹೀಗೆ ತೊಂದರೆ ಮಾಡ್ತಾ ಇದ್ಯಾ? ಕನಿಷ್ಠ ಅಕ್ಕಿನ ಸರಿಯಾಗಿ ಅಳೆದಿದ್ಯಾ? ಅಳಿಯೋದೇನಕ್ಕೆ? ನಾನು ಆನ್ಲೈನ್ ಕನ್ವರ್ಟರ್ ಉಪಯೋಗಿಸಿದೀನಿ. 1 ಕಪ್ ಗ್ರಾಮ್ಗೆ 1 ಕೆಜಿ ಅಂದ್ರೆ ಕಪ್ಪುಗಳು. 1 ಕುಕ್ಕರ್ ಅಲ್ಲಿ ಕಪ್ಪುಗಳು ಇಟ್ಟಿದ್ದೀನಿ. ಲೆಕ್ಕ ಕರೆಕ್ಟೇ? ದೇವರೇ, ಆನ್ಲೈನ್ ಕನ್ವರ್ಟರ್. ಅನ್ನ ಮಾಡೋದ್ರಲ್ಲಿ ಉಪ್ಪು ನೀರು ಎಲ್ಲದರ ಅಳತೆ ಹೃದಯದಿಂದ ಬರಬೇಕು, ಆನ್ಲೈನ್ ಇಂದಲ್ಲ. ಸರಿ ಬಿಡು, ಈಗೇನ್ ಮಾಡ್ತೀಯಾ? ಅಂಜಲಿ ಪಕ್ಕದಲ್ಲಿ ಕುರ್ಚಿಯಲ್ಲಿ ಕೂತ್ಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ಕೈಯಲ್ಲಿ ರಿಮೋಟ್ ಇಂದ, ನನ್ನ ಪವರ್ ಮ್ಯಾನೇಜ್ಮೆಂಟ್ ಪ್ಲಾನ್ ಕೇಳಿ. ನೀವು ಕುಕ್ಕರ್ ನ ಆನ್ ಮಾಡಿದ್ರೆ ಪವರ್ ಬಿಲ್ ತುಂಬಾ ಬರುತ್ತೆ. ನಾನು ಆ ಕುಕ್ಕರ್ ಗಳನ್ನ ಪವರ್ ಕನ್ವರ್ಟರ್ ಮೋಡ್ ನಲ್ಲಿ ಇಡ್ತೀನಿ. ಒಂದೇ ಪ್ಲಗ್ ಪಾಯಿಂಟ್ ಇಂದ ಕರೆಂಟ್ ತಗೋತೀನಿ. ಏನು ಅಂಜಲಿ, ಒಂದೇ ಪ್ಲಗ್ ಪಾಯಿಂಟ್ ಇಂದನಾ? ಹೌದು, ಕುಕ್ಕರ್ ಗಳ ಪ್ಲಗ್ ಗಳ ನಮ್ಮ ಮಾವಿ ಗಿಫ್ಟ್ ಆಗಿ ಕೊಟ್ಟ ಹಳೆ ಬೋಸ್ ಹಿಡ್ದಿದ್ದ ಎಕ್ಸ್ಟೆನ್ಷನ್ ಬಾಕ್ಸ್ ಅಲ್ಲಿ ಇಡ್ತೀನಿ.
ಅದೇ ಪ್ಲಗ್ ಅನ್ನ ತಗೊಳುತ್ತೆ. ಮಾವಯ್ಯ ಅದನ್ನ ಅಮೆರಿಕಾದಿಂದ ತರಿಸಿದ್ರಂತೆ. ಅದ್ರ ಕ್ವಾಲಿಟಿ ಅಂತೂ ಅದ್ಭುತ. ಅಂಜಲಿ, ಬೇಡ, ಅದು ಹಳೇದು, ಅಷ್ಟು ಲೋಡ್ ತಗೊಳಲ್ಲ. ಛೇ, ನೀನು ಕೂಡ ನನ್ನ ಹಾಗೆ ಸೋಂಬೇರಿತನ ಸೊಸೆನೆ ಅಲ್ವಾ? ಏನೋ ಸ್ವಲ್ಪ ಕೂಡ ನನ್ನ ನಂಬಲ್ವಾ? ನನ್ನ ಪವರ್ ಕನ್ಸರ್ವೇಶನ್ ಪ್ಲಾನ್ ಸರಿನೇ, ಕೆಲಸ ಮಾಡೋದಕ್ಕೆ ಇಷ್ಟವಿಲ್ಲದೆ ಗಲಾಟೆ ಮಾಡಬೇಡ. ಅಂಜಲಿ ಪಟ್ಟು ಹಿಡಿದು ಆ ರೈಸ್ ಕುಕ್ಕರ್ಗಳ ಪ್ಲಗ್ಗಳನ್ನೆಲ್ಲ ಬೂಜು ಹಿಡಿದ ಹಳೆ ಎಕ್ಸ್ಟೆನ್ಷನ್ ಬಾಕ್ಸ್ ಅಲ್ಲಿ ಇಡುತ್ತಾಳೆ. ಅನಾಮಿಕಾ ಭಯಪಡ್ತಾ ನೋಡ್ತಾ ಇರ್ತಾಳೆ. ಅವನಿ ತನ್ನ ಫೋನ್ ನಲ್ಲಿ ಕರೆಂಟ್ ಸರ್ಕ್ಯೂಟ್ ಡಯಾಗ್ರಾಮ್ ನೋಡುತ್ತಾಳೆ. ಅಂಜಲಿ, ಆ ಎಕ್ಸ್ಟೆನ್ಷನ್ ಬಾಕ್ಸ್ ಇಂದ ವಿಚಿತ್ರ ಶಬ್ದ ಬರ್ತಾ ಇದೆ. ಕರೆಂಟ್ ಲೋಡ್ ಹೆಚ್ಚಾಗ್ತಾ ಇದೆ, ಪೀಕ್ ಪಾಯಿಂಟ್ ಗೆ ಹೋಗ್ತಾ ಇದೆ. ಏನೂ ಆಗ್ತಾ ಇಲ್ಲ, ಎಲ್ಲ ನಿನ್ ಭ್ರಮೆ. ನಂಗೆ ಕೆಲಸ ಮಾಡೋದಕ್ ಬಿಡು. ಈಗ ನೋಡು, ಆನ್ ಬಟನ್ ಒತ್ತಾ ಇದ್ದೀನಿ. ಅಂಜಲಿ, ಬೇಡ, ನಿಲ್ಸು. ಅಂಜಲಿ ತನ್ನ ಪವರ್ ಕನ್ಸರ್ವೇಶನ್ ಪ್ಲಾನ್ ಅನ್ನು ಅಮಲು ಮಾಡುತ್ತಾ ಧೈರ್ಯದಿಂದ ಆ ಹಳೆ ಎಕ್ಸ್ಟೆನ್ಷನ್ ಬಾಕ್ಸ್ ನ ಮೈನ್ ಸ್ವಿಚ್ ಅನ್ನ ಒತ್ತುತ್ತಾಳೆ. ಒಂದೇ ಸಲಕ್ಕೆ ಅಡುಗೆ ಮನೆಯಲ್ಲಿ ದೊಡ್ಡ ಶಬ್ದ ಬರುತ್ತೆ. ಅಡುಗೆ ಮನೆಯಲ್ಲಿ ಲೈಟ್ಗಳು ನಿಂತು ಹೋಗುತ್ತೆ. ದೊಡ್ಡ ಸ್ವಿಚ್ ಬೋರ್ಡ್ ಹತ್ರದಿಂದ ಹೊಗೆ ಬರುತ್ತೆ. ಮನೆ ಎಲ್ಲ ಕರೆಂಟ್ ಹೋಗುತ್ತೆ. ಅಂಜಲಿ ತನ್ನ ಕೈಯಲ್ಲಿರುವ ರಿಮೋಟ್ ಪಕ್ಕದಲ್ಲೇ ಇರುವ ರೈಸ್ ಕುಕ್ಕರ್ಗಳ ಕಡೆ ನೋಡುತ್ತಾಳೆ. ನೋಡಿದ್ಯಾ ಅಂಜಲಿ, ನನ್ನ ಫಿಸಿಕ್ಸೇ ಕರೆಕ್ಟ್ ಆಗಿದೆ. ನಿನ್ನ ಸೋಂಬೇರಿತನದ ಪ್ಲಾನ್ ಮನೆ ಕರೆಂಟನ್ನೇ ನಿಲ್ಲಿಸ್ತು. ಈಗ ಏನ್ ಮಾಡೋಣ? ಅನ್ನ ಎಲ್ಲ ಅಕ್ಕಿ ಕರೆಂಟ್ ಹೋಗಿ ನಿಮಿಷಗಳಾಗಿದೆ. ಆ ಕಿಲೋ ಅಕ್ಕಿ ಈಗ ಅರ್ಧ ಬೆಂದು ಅರ್ಧ ಹಸಿಯಾಗಿ, ಕೆಲವಂತೂ ಹತ್ರಾಗಿ ಸ್ವೀದ್ ಹೋಗಿರುತ್ತೆ. ಮತ್ತೆ ಕೆಲವು ಕಡೆ ಏನೋ ನೀರಿಲ್ದೆ ಆಗಿರುತ್ತೆ. ಅಯ್ಯೋ ದೇವ್ರೆ, ಈ ಅನ್ನ ಹಾಳಾಗೋದ್ರೆ ಅಷ್ಟು ಜನ ಅತಿಥಿಗಳು ಏನ್ ತಿಂತಾರೆ? ಅತ್ತೆ ಮಾವಯ್ಯ ನಮ್ಮನ್ನ ಮನೆಯಿಂದ ಹೊರಗೆ ಕಳಿಸ್ತಾರೆ. ನನ್ನ ಸೋಂಬೇರಿತನದ ಸೊಸೆಗಳ ಟ್ಯಾಗು ಈ ದಿನದಿಂದ ವಿಫಲವಾದರೂ ಸೊಸೆಯಾಗಿ ಬದಲಾಗುತ್ತೆ. ನೀನು ಅದಕ್ಕೆ ಭಯಪಡಬೇಡ, ದುಃಖ ಪಡಬೇಡ. ಈಗ ಕರೆಂಟ್ ಇಲ್ಲ, ಕತ್ತಲೆಲ್ಲೇ ಇದ್ದೀವಿ. ನಾವು ಕುಕ್ಕರ್ ಅಲ್ಲಿರೋ ಅಕ್ಕಿನ ಏನ್ ಮಾಡ್ಬೇಕು? ನಂಗೆ ಕರೆಂಟ್ ಹೋಗಿದ್ದಕ್ಕಲ್ಲ, 100 ಜನ ಅತಿಥಿಗಳಿಗೆ ಊಟವಿಲ್ದೇ ಇದ್ರೆ ನಮ್ಮತ್ತೆ ನಮ್ಗೆ ಹೆಸರುಬೇಳೆ ಸಾರು ಮಾತ್ರನೇ ಕೊಡ್ತಾಳೆ. ಹೆಸರುಬೇಳೆ ಸಾರು ಅಂದ್ರೆ ನನಗೆ ನಿಜಕ್ಕೂ ಹಿಡ್ಸೋದಿಲ್ಲ. ಈ ಭಯ ನನ್ನಲ್ಲಿರುವ ಪಾತ್ರೆ ಎತ್ತಿಕೊಳ್ಳಲಾರದ ಗಾಯನ ಕೂಡ ಮರ್ತು ಹೋಗೋಗ್ ಮಾಡಿದೆ. ಆಗಲೇ ಅಡಿಗೆ ಮನೆ ಬಾಗಿಲು ತೆಗೆಯುತ್ತದೆ. ಶಾರದಾ ಟಾರ್ಚ್ ಲೈಟ್ ಇಂದ ಬರ್ತಾಳೆ. ಅವಳ ಮುಖ ಬಹಳ ಸೀರಿಯಸ್ ಆಗಿರುತ್ತೆ. ಏನಮ್ಮ ಇದು? ಮನೆಯೆಲ್ಲ ಕರೆಂಟ್ ಏನಕ್ಕೆ ಹೋಗಿದೆ? ಇಲ್ಲೇನೋ ಹೊಗೆ ಇಷ್ಟೊಂದಿದೆ. ಬಾಕ್ಸ್ ಏನಮ್ಮ? ಅದನ್ನ ಬಿಸಾಕು ಅಂತ ಯಾವಾಗ್ಲೂ ಹೇಳಿದ್ದೆ ಅಲ್ಲ? ಅತ್ತೆ, ಅದು ಅಂಜಲಿ ಪ್ಲಾನ್. ಆಕೆ ಪವರ್ ಕನ್ಸರ್ವೇಶನ್ ಮಾಡಂತೆ. ಅಂಜಲಿ, ನೀನು ಬಹಳ ಸೋಂಬೇರಿಯಾದ ಸೊಸೆ ಅಂತ ನನಗೆ ಗೊತ್ತು. ಆದ್ರೆ ನೀನು ಈ ತರ ಬುದ್ಧಿ ಇಲ್ಲದ ಕೆಲಸ ಮಾಡ್ತೀಯ ಅಂತ ಅನ್ಕೊಂಡಿಲ್ಲ. ಅನ್ನದ ಕತೆ ಏನೋ ಹೇಳಿ. ಅತ್ತೆ, ರೈಸ್ ಅರ್ಧ ಬೆಂದಿದೆ, ಮತ್ತೆಲ್ಲ ಹಾಳಾಗ್ ಹೋಗಿದೆ. ಸರಿ, ಆ ಅನ್ನ ಹಾಳಾಗ್ ಹೋಗಿದೆ ಅಂತ ಹೇಳಿದ್ರೆ ಅತಿಥಿಗಳಿಗೆ ಹೆಸರು ಬೇಳೆ ಸಾರು ಮಾತ್ರನೇ. ನಿಮಗ್ ಕೂಡ ಈ ದಿನ ಆ ಹೆಸರು ಬೇಳೆ ಸಾರು ಮಾತ್ರನೇ ಬಡಿಸ್ತೀನಿ, ಊಟ ಇಲ್ಲ. ಬೇಡ ಅತ್ತೆ, ಆ ಹೆಸರು ಬೇಳೆ ಸಾರು ನಂಗೆ ಬೇಡ. ನಾನು ಎಲ್ಲ ಕೆಲ್ಸನೂ ಮಾಡ್ತೀನಿ. ನನ್ನ ಪಾತ್ರೆ ಎತ್ತಿಕೊಳ್ಳಲಾದ ಗಾಯ ಎಲ್ಲ ಕಡಿಮೆ ಆಗಿದೆ. ನನಗೀಗ್ಲೇ ಶಕ್ತಿ ಬಂದಿದೆ. ಅಂದ್ರೆ ನೀವು ಮೂವರಿಗೂ ಒಂದೇ ಒಂದು ಅವಕಾಶ. ಆ ಕುಕ್ಕರ್ ಅಲ್ಲಿರುವ ಅನ್ನವನ್ನ ಕತ್ತಲೆಯಲ್ಲಿ ಹಾಳಾಗಿ ಹೋಗದ ಹಾಗೆ, ರುಚಿ ಹೋಗದ ಹಾಗೆ ಕೇವಲ ನಿಮಿಷಗಳಲ್ಲಿ ಸರಿ ಮಾಡಬೇಕು. ಸರಿ ಮಾಡಿದ್ರೆ ಪಾಯಸ, ಇಲ್ಲದಿದ್ರೆ ಹೆಸರುಬೇಳೆ ಸಾರು. ಶಾರದಾ ಪಾಯಸ ಇಲ್ಲ ಹೆಸರುಬೇಳೆ ಸಾರು ಅನ್ನುತ್ತಲೇ ಅಂಜಲಿಯಲ್ಲಿ ಹುದುಗಿರುವ ಶಕ್ತಿಯೆಲ್ಲ ಹೊರಗೆ ಬರುತ್ತದೆ. ಅನಾಮಿಕಾ, ಅಂಜಲಿ, ಅವನಿ ಮೂವರು ಕತ್ತಲೆಯಲ್ಲೇ ಅಡುಗೆ ಮನೆಯನ್ನು ಯುದ್ಧ ಭೂಮಿಯಾಗಿ ಬದಲಾಯಿಸುತ್ತಾರೆ. ಅವನಿ, ಅಂಜಲಿ, ಭಯಪಡಬೇಡಿ. ಕರೆಂಟ್ ಬರುವವರೆಗೆ ನಾವು ಟಾರ್ಚ್ ಲೈಟ್ ಇಂದ ಕೆಲಸ ಮಾಡಬೇಕು. ಅಂಜಲಿ, ನಿನ್ನ ಪವರ್ ಮ್ಯಾನೇಜ್ಮೆಂಟ್ ಬಗ್ಗೆ ಮರ್ತಿ ಹೋಗು. ಈಗ ಪವರ್ ಫಿಸಿಕಲ್ ಸ್ಟ್ರೆಂತ್. ನೀನು ಆ ಕುಕ್ಕರ್ ಅಲ್ಲಿರುವ ಅರ್ಧ ಬೆಂದ ಆ ಹತ್ತಿಕೊಂಡ ಅಕ್ಕಿಯನ್ನು ತೆಗೆದು ಆ ದೊಡ್ಡ ಪಾತ್ರೆಯಲ್ಲಿ ಹಾಕಿ ಮೆಲ್ಲಗೆ ಕಲಿಸ್ತಾ ಇರು. ಓಕೆ, ನಾನ್ ಮಾಡ್ತೀನಿ. ಹೆಸರು ಬೇಳೆ ಸಾರು ಬೇಡ, ಏನು ಬೇಡ. ಭಯದಿಂದಲೇ ಆದರೂ ಕಷ್ಟ ಮಾಡುತ್ತಾ ಇರುವ ಆಕೆಯ ವೇಗವನ್ನು ನೋಡಿ ಅನಾಮಿಕಾ, ಅವನಿ ಆಶ್ಚರ್ಯ ಹೋಗುತ್ತಾರೆ. ನಾನು ಪಕ್ಕದಲ್ಲಿರುವ ಒಲೆ ಮೇಲೆ ದೊಡ್ಡ ನೀರಿನ ಪಾತ್ರೆ ಇಡ್ತೀನಿ. ಆ ನೀರು ಬಿಸಿಯಾಗೋದ್ರೊಳಗೆ ಈ ಕುಕ್ಕರ್ ಅಲ್ಲಿರುವ ರೈಸ್ ಮುದ್ದೆನ ತೆಗಿಬೇಕು. ಅನಾಮಿಕಾ ಅಕ್ಕ, ನೀನು ಆ ಹಳೆ ಅನ್ನದ ಕೈಯಿಂದ ಅನ್ನವನ್ನ ನಿಧಾನವಾಗಿ ತೆಗಿತಾ ಇರು. ನಾನು ಟಾರ್ಚ್ ಲೈಟ್ ನಿಮ್ಗೆ ಕೊಡ್ತೀನಿ. ಅನಾಮಿಕಾ ಹಳೆ ಕೈಯಿಂದ ಅನ್ನವನ್ನು ನಿಧಾನವಾಗಿ ತೆಗೆಯುತ್ತಾ ಇರ್ತಾಳೆ. ಈ ರೈಸ್ ಟೆಂಪರೇಚರ್ ಸೆನ್ಸಿಟಿವ್ ಆಗಿದೆ. ಇದು ಅಂಟ್ಕೊಳ್ದೆ ಇರಬೇಕು ಅಂದ್ರೆ ನಾವು ಕೈಯಿಂದಲೇ ತಣ್ಣನೆಯ ನೀರಿನಿಂದ ಮಸಾಜ್ ಮಾಡಬೇಕು. ಅಂಜಲಿ ಭಯಪಡುತ್ತಾ ಧೈರ್ಯದಿಂದ ದೊಡ್ಡ ಪಾತ್ರೆಯೊಳಗೆ ಕೈಗಳನ್ನಿಟ್ಟು ಅಂಟಿಕೊಂಡ ಅನ್ನವನ್ನು ಬಿಡಿಸ್ತಾ ಇರ್ತಾಳೆ. ಈ ನೀರು ಬಹಳ ತಣ್ಣಗಿದೆ, ಆದ್ರೂ ಪರವಾಗಿಲ್ಲ. ಹೆಸರು ಬೇಳೆ ಸಾರಿಗಿಂತ ಇದೇ ಒಳ್ಳೇದು. ನನ್ನ ಪಾತ್ರೆ ಎತ್ತಿಕೊಳ್ಳದ ಗಾಯಗಳಿದ್ರು ಈಗ ನೋವು ಕೂಡ ತಿಳಿತಾ ಇಲ್ಲ. ಅಂಜಲಿ, ನೀನು ಪಕ್ಕದಲ್ಲಿರು. ಈಗ ರೈಸ್ ಅನ್ನ ಮತ್ತೆ ಬೇಯಿಸ್ಬೇಕು. ಅದು ನಾವಿಬ್ಬರು ಸೇರಿ ಆ ಸ್ಟವ್ ಮೇಲೆ ಇಡೋಣ. ದೊಡ್ಡ ಗ್ಯಾಸ್ ಸ್ಟವ್ ಮತ್ತೆ ಬೆಳಗಿಸು.
ಕೇವಲ ನಿಮಿಷದಲ್ಲಿಯೇ ಮೂವರು ಸೊಸೆಯಂದಿರು ಸೇರಿ ಆ ಅರ್ಧ ಬೆಂದ ಹಾಳಾದ ಕಿಲೋಗಳ ಅಕ್ಕಿಯನ್ನು ಸರಿ ಮಾಡುತ್ತಾರೆ. ಕರೆಂಟ್ ಇನ್ನೂ ಬಂದಿರಲಿಲ್ಲ, ಆದರೆ ಅವರು ತಮ್ಮ ಕೆಲಸವನ್ನು ಪೂರ್ತಿ ಮಾಡುತ್ತಾರೆ. ಅಂಜಲಿ ಪೂರ್ತಿಯಾಗಿ ಸುಸ್ತಾಗಿ ಬೆವರಿನಿಂದ ಹಾಲಲ್ಲಿ ಸೋಫಾದಲ್ಲಿ ಬೀಳುತ್ತಾಳೆ. ಸ್ವಲ್ಪ ಹೊತ್ತಿಗೆ ಕರೆಂಟ್ ಬರುತ್ತೆ. ಅಡಿಗೆ ಮನೆಯಲ್ಲಿ ಚಂದದ ಅನ್ನದ ಪರಿಮಳ ಬರುತ್ತದೆ. ಮಾವ ಅತ್ತೆಯವರು ಒಳಗಡೆಗೆ ಬರುತ್ತಾರೆ. ಅಬ್ಬಾ, ಎಷ್ಟು ಒಳ್ಳೆ ವಾಸನೆ! ನೀವಿಬ್ಬರು ಬಹಳ ಕಷ್ಟಪಟ್ಟಿದ್ದೀರಮ್ಮ. ಆ ಸೋಂಬೇರಿಯಾದ ಸೊಸೆ ಏನ್ ಮಾಡ್ತಾ ಇದ್ದಾಳೆ? ಅತ್ತೆ, ಅಂಜಲಿ ತುಂಬಾ ಕಷ್ಟಪಟ್ಟಿದ್ದಾಳೆ. ನಿಜವಾಗಿ ಅವಳು ಸೋಂಬೇರಿತನ ಪಕ್ಕದಲ್ಲಿಟ್ಟು ತನ್ನ ಹೆಸರುಬೇಳೆ ಸಾರಿನ ಭಯದಿಂದ ನಮಗಿಂತ ಹೆಚ್ಚು ವೇಗದಿಂದ ಕೆಲಸ ಮಾಡಿದ್ದಾಳೆ. ಆ ಅನ್ನನ ಸರಿ ಮಾಡೋದ್ರಲ್ಲಿ ಅವಳೇ ಹೆಚ್ಚಾಗಿ ಮಾಡಿದ್ದಾಳೆ. ಹೌದು ಅತ್ತೆ, ಅವಳು ಪಾತ್ರೆ ಎತ್ತಿಕೊಳ್ಳೋದ ಗಾಯಗಳು ಕೂಡ ಪೂರ್ತಿಯಾಗಿ ಗುಣವಾಗಿದೆ. ಏಕೆಂದರೆ ಆಕೆ ತನ್ನ ಸೋಂಬೇರಿತನದ ಸೊಸೆ ಬಿರುದನ್ನ ಕಾಪಾಡ್ಕೊಳ್ಳೋದಕ್ಕೆ ಕಷ್ಟಪಟ್ಟಿದ್ದಾಳೆ. ಅದೆಲ್ಲ ನೋಡಿದೀನಿ ಬಿಡು. ಅಂಜಲಿ, ಈ ಕಡೆ ಬಾ. ಈ ಅನ್ನದ ವಿಪತ್ತಿನಿಂದ ಒಂದು ವಿಷಯ ಕಲ್ತ್ಕೋಬೇಕು. ನೀನು ಶ್ರಮದಿಂದ ತಪ್ಪಿಸಿಕೊಳ್ಳಲಿಕ್ಕೆ ಅಹಂಕಾರದಿಂದ ಸುಳ್ಳು ಹೇಳಿದ್ರೆ ನಷ್ಟ ಹೋಗೋದು ನೀನೇ. ನಿನಗೆ ಕೋಪ ಭಯ ಬಂದರೆ ಎಷ್ಟು ಬಲವಾದ ಕೆಲಸವಾದರೂ ಮಾಡಬಲ್ಲೆ. ಅತ್ತೆ, ನನ್ನನ್ನು ಕ್ಷಮಿಸ್ಬಿಡಿ. ನನ್ನ ಸೋಮಾರಿತನದ ಬುದ್ಧಿಗೆ ಸರಿಯಾದ ಶಿಕ್ಷೆ ಕೊಟ್ಟಿದ್ದೀರಾ. ನಿಜವಾಗಿ ಹೆಸರುಬೇಳೆ ಸಾರಿಗಿಂತ ಈ ಶ್ರಮವೇ ತುಂಬಾ ಒಳ್ಳೇದು. ಇನ್ನು ಮೇಲಿನಿಂದ ನಾನು ಶಾರೀರಿಕ ಶ್ರಮವನ್ನು ಸ್ವಲ್ಪವಾಗಿ ಪ್ರಾಕ್ಟೀಸ್ ಮಾಡ್ತೀನಿ. ಆದ್ರೆ ಸೋಂಬೇರಿತನದ ಸೊಸೆ ಅನ್ನುವ ನನ್ನ ಟ್ಯಾಗ್ ಅನ್ನ ಮಾತ್ರ ಯಾವತ್ತೂ ಕಳ್ಕೊಳ್ಳಲ್ಲ. ಅದು ನನ್ನ ಸ್ಟೈಲ್. ಅದಲ್ಲಮ್ಮ, ನೀವು ಮೂವರು ಸೇರಿ ಕೆಲಸ ಮಾಡಿದ ರೀತಿಯಂತೂ ಬಹಳ ಅದ್ಭುತ. ಅನಾಮಿಕಳ ಸಹನೆ, ಅವನಿಯ ಬುದ್ಧಿವಂತಿಕೆ, ಅಂಜಲಿಯ ಒಂದು ಆಕಸ್ಮಿಕ ಶಕ್ತಿ, ಈ ಮೂರು ಸೇರಿ ನಮ್ಮ ಕುಟುಂಬವನ್ನು ಕಾಪಾಡಿದೆ. ಸೋಂಬೇರಿತನ ಅಲ್ಲ, ಸಹಕಾರ ಮುಖ್ಯ. ನೋಡಿದ್ಯಾ ಅವನಿ, ಈ ದಿನ ನೀನು ಕಷ್ಟಪಡದೆ ಇರೋದಕ್ಕೆ ಮಾಡಿದ ಪ್ರಯತ್ನವೇ ನಮ್ಮೆಲ್ಲರಿಗಿಂತ ಹೆಚ್ಚಾಗಿ ಕೆಲಸ ಮಾಡುವ ಹಾಗೆ ಮಾಡಿದೆ. ಸೋಂಬೇರಿತನ ಕೂಡ ಕೆಲವು ಸಲ ಸೂಪರ್ ಪವರ್ ಆಗುತ್ತೆ. ಹೌದು ಅಂಜಲಿ, ಆದರೆ ಮತ್ತೆ ಎಕ್ಸ್ಟೆನ್ಷನ್ ಬಾಕ್ಸ್ ಇಂದ ಪ್ರಯೋಗ ಮಾಡಬೇಡ. ನಿನ್ನ ಪವರ್ ಕನ್ಸರ್ವೇಶನ್ ಮೋಡ್ ನಂಗೆ ಭಯವಾಗುತ್ತೆ. ನೀವಿಬ್ಬರು ಬದಲಾಗೋಲ್ಲ. ಬಾ, ಹಬ್ಬಕ್ಕಾಗಿ ಸ್ವೀಟ್ಸ್ ಆರ್ಡರ್ ಮಾಡೋಣ. ಆ ಕೆಲಸ ಕೂಡ ಇಲ್ಲೇ ಮಾಡಿದ್ರೆ ಮತ್ತೆ ಇನ್ನೊಂದು ಡಬ್ಬನ ಸಿಡಿಸೋ ಹಾಗಿದೆ. ಹೀಗೆ ಮೂವರು ಸೊಸೆಯಂದರು ತಮ್ಮ ಜೀವನದಲ್ಲಿ ಅತ್ಯಂತ ಕಷ್ಟವಾದ ಕೆಲಸವನ್ನು, ಹೆಸರುಬೇಳೆ ಸಾರಿನ ಭಯ, ಸೋಂಬೇರಿತನದ ಸೊಸೆಯ ಬಿರುದನ್ನು ನಿಲ್ಲಿಸಿಕೊಳ್ಳುವುದಕ್ಕಾಗಿ ಮಾಡಿ ಆ ದಿನವಂತೂ ಘಟ್ಟ ಹತ್ತಿದ್ದಾರೆ. ಅಡಿಗೆ ಮನೆಯಲ್ಲಿ ನಡೆದ ಆ ಮಹಾ ಅನ್ನದ ಪಿತೂರಿಯನ್ನ ಆ ಕುಟುಂಬದಲ್ಲಿ ತಲೆತಲಾಂತರದಲ್ಲೂ ಹೇಳಿಕೊಂಡು ನಗುವ ಕಥೆಯಾಗಿ ಬದಲಾಯಿತು. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ನಮಸ್ತೆ. ಅನಾಮಿಕಾ, ಅವನಿ, ಅಂಜಲಿ ಮೂವರು ಒಂದು ಮನೆಯ ಸೊಸೆಯಂದಿರು. ಅವರು ಮೂವರು ರಾತ್ರಿ ಸಮಯದಲ್ಲಿ ಅಡುಗೆ ಮಾಡ್ತಾ ಇರ್ತಾರೆ. ಹಾಗೆ ಯಾಕೆ ಮಾಡ್ತಾ ಇದ್ದಾರೆ ಏನು ಅನ್ನುವುದನ್ನ ಕಥೆಯೊಳಗೆ ಹೋಗಿ ಕೇಳೋಣ. ಶಾರದಂಗೆ 3 ಗಂಡು ಮಕ್ಕಳು, ರಮೇಶ್, ಸುರೇಶ್, ಅರುಣ್. ಮೂವರಿಗೂ ಒಂದೇ ದಿನ ಮದುವೆ ಮಾಡಬೇಕು ಅಂತ ನಿರ್ಣಯಿಸಿಕೊಳ್ಳುತ್ತಾಳೆ. ಅದಕ್ಕೆ ಒಂದೇ ಗ್ರಾಮಕ್ಕೆ ಸೇರಿದ 3 ಹುಡುಗಿಯರನ್ನು ಮದುವೆಗೆ ಸಿದ್ಧ ಮಾಡುತ್ತಾಳೆ. ರಮೇಶನಿಗೆ ಅನಾಮಿಕಳನ್ನು, ಸುರೇಶನಿಗೆ ಅವನಿಯನ್ನು, ಅರುಣ್ಗೆ ಅಂಜಲಿಯನ್ನು ಕೊಟ್ಟು ಮದುವೆ ಮಾಡುತ್ತಾರೆ. ಮದುವೆಯಾದ ಮೊದಲ ದಿನ ರಾತ್ರಿ ಅತ್ತೆ ಶಾರದಾ ಅನಾಮಿಕಳ ಹತ್ರ ಹೀಗೆ ಮಾತಾಡ್ತಾಳೆ. ನೋಡಮ್ಮ ಅನಾಮಿಕಾ, ರಮೇಶನ್ಗೆ ಒಂದು ವಿಚಿತ್ರವಾದ ಅಭ್ಯಾಸ ಇದೆಮ್ಮ. ಹಗಲೆಲ್ಲ ನಿದ್ದೆ ಹೋಗ್ತಾನೆ, ರಾತ್ರಿ ಎಚ್ಚರವಾಗಿರ್ತಾನೆ. ನಿಜಕ್ಕೂ ಅಮೆರಿಕದವರ ಹಾಗೆ. ಅವನಿಗೆ ಊಟವೆಲ್ಲ ರಾತ್ರಿ ಟೈಮಲ್ಲೇ ಬೇಕಮ್ಮ. ಹಗಲೆಲ್ಲ ಏನು ತಿನ್ನೋದಿಲ್ಲ, ನೈಟ್ ತಿಂತಾನೆ. ಇನ್ನು ನೀನು ಕೂಡ ಹಗಲು ನಿದ್ರೆ ಹೋಗಿ ರಾತ್ರಿ ಎದ್ದೊಳ್ಳೋದು ಅಭ್ಯಾಸ ಮಾಡ್ಕೋಬೇಕಮ್ಮ. ಆ ಮಾತನ್ನು ಕೇಳುತ್ತಲೇ ಅನಾಮಿಕಾ ತನ್ನ ಮನಸ್ಸಿನಲ್ಲಿ ಹೀಗಂದ್ಕೋತಾಳೆ. ಅಯ್ಯೋ ದೇವ್ರೆ, ಮದುವೆಗೆ ಮೊದಲೇ ಈ ವಿಷಯ ತಿಳಿದಿದ್ರೆ ಮದ್ವೆ ಕೂಡ ಮಾಡ್ಕೊತಾನೆ ಇರ್ಲಿಲ್ವಲ್ಲ. ಈಗ ಇಷ್ಟು ದೊಡ್ಡ ಬಾಂಬನ್ನ ನನ್ನ ಮೇಲೆ ಸಿಡಿಸಿದಾಳೆ ನಮ್ಮತ್ತೆ ಎಂದು ಅಂದುಕೊಳ್ಳುತ್ತಾ ಇದ್ದಾಗ, ಏನಮ್ಮ ಹಾಗೆ ನಿಂತ್ಬಿಟ್ಟೆ, ಏನಾಯ್ತು? ಸರಿ ಅತ್ತೆ, ಹಾಗಾದ್ರೆ ನಾನು ಕೂಡ ಹಾಗೆ ಅಭ್ಯಾಸ ಮಾಡ್ಕೋತೀನಿ ಎಂದು ಅನಾಮಿಕಾ ಹೇಳಿದ್ದರಿಂದ ಶಾರದಾ ಬಹಳ ಸಂತೋಷ ಪಡುತ್ತಾಳೆ. ಆ ಮಾತುಗಳನ್ನೆಲ್ಲ ಮರೆಯಿಂದ ಕೇಳ್ಕೊತಾ ಇರುವ ಅವನಿ ತನ್ನ ಮನಸ್ಸಿನಲ್ಲಿ ಹೀಗಂದ್ಕೋತಾಳೆ. ಅಮ್ಮಯ್ಯ, ನನ್ಗೊಂದು ದೊಡ್ಡ ಸಮಸ್ಯೆ ತೀರಿ ಹೋಯ್ತು, ಈಗ್ಲೇ ಅತ್ತೆಗೆ ಹೇಳ್ತೀನಿ ಎಂದು ಅಂದುಕೊಂಡು ಅತ್ತೆ ಹತ್ರ ಹೀಗಂತಾಳೆ. ಅತ್ತೆ, ನಾನು ನಿಮ್ಗೊಂದು ವಿಷಯ ಹೇಳ್ಬೇಕು ಅನ್ಕೊಂಡಿದ್ದೀನಿ. ನೀವು ಏನು ಅಂದ್ಕೊಳ್ಳಲ್ವಲ್ಲ? ಏನ್ ಹೇಳಮ್ಮ, ಪರವಾಗಿಲ್ಲ ಬಿಡು. ಅತ್ತೆ, ನಾನು ಕಳೆದ 5 ವರ್ಷಗಳಿಂದ ಕೆಲಸದಿಂದ ಅಮೆರಿಕದಲ್ಲಿದ್ದರಿಂದ ನನಗೂ ಕೂಡ ಅಲ್ಲಿ ಹೇಗಿದೆಯೋ ಹಾಗೆ ಅಭ್ಯಾಸವಾಗಿದೆ. ಈಗ ಮತ್ತೆ ಬದಲಾಯಿಸಬೇಕು ಅಂದ್ರೆ ನನಗೆ ಕಷ್ಟ. ನಿಮ್ ಮಗಂಗೆ ಹೇಗೆ ವಿಷಯ ಹೇಳ್ಬೇಕೋ ಅರ್ಥವಾಗದೆ ಭಯಪಡ್ತಾ ಇರುವ ಸಮಯದಲ್ಲಿ ನೀವು ಅನಾಮಿಕಾ ಅಕ್ಕನ ಹತ್ರ ಮಾತಾಡೋದು ನಾನು ಕೇಳಿಸ್ಕೊಂಡೆ. ಈಗ ನಂಗೆ ತುಂಬಾ ಸಂತೋಷವಾಗಿದೆ. ಅಕ್ಕ, ನಾನು ಇಬ್ರು ಸೇರಿ ಸಾಯಂಕಾಲದ ವೇಳೆಯಲ್ಲಿ ಕೆಲಸ ಮಾಡ್ಕೋತೀವಿ. ಇನ್ನು ನಿಮ್ಮ ಮಗಂಗೆ ರಾತ್ರಿ ವೇಳೆ ಕೆಲಸ ಮಾಡ್ಕೊಳ್ಳಿ ಅಂತ ಹೇಳಿ. ಅಂದ್ರೆ ಅವನಿಗೆ ಕೆಲಸ ಹಗಲೇ ಇರುತ್ತಲ್ಲಮ್ಮ, ಮತ್ತೆ ರಾತ್ರಿ ಹೊತ್ತಿರೋದಿಲ್ವಲ್ಲ. ನಿಜವೇ ಹೊರತು ಅವನಿಗೆ ನೈಟ್ ಶಿಫ್ಟ್ ಹಾಕಿಸ್ಕೊಳ್ಳಿ ಅಂತ ಹೇಳಿಯತ್ತೆ. ನಾನು ಈಗಲೇ ಹೇಳಿದ್ರೆ ಅವನು ಹೇಗೆ ತಗೋತಾನೆ ಏನೋ ಅಂತ ಭಯವಾಗ್ತಾ ಇದೆ ಎಂದು ಹೇಳಿದ್ದರಿಂದ ಆಕೆ ಸರಿ ಎಂದು ಹೇಳಿ ತನ್ನ ಮಗ ಸುರೇಶನ ಹತ್ರ ಹೋಗಿ ಅದೇ ವಿಷಯವನ್ನ ಹೇಳುತ್ತಾಳೆ. ಆ ಮಾತುಗಳನ್ನು ಕೇಳಿದ ಸುರೇಶ್, ಮತ್ತೇನು ಪರವಾಗಿಲ್ಲಮ್ಮ, ನಾನು ನೈಟ್ ಶಿಫ್ಟೇ ಹಾಕೋತೀನಿ. ಅದೇ ವಿಷಯನ ಅವನಿಗೆ ಕೂಡ ಹೇಳು
ಎಂದು ಹೇಳಿದ್ದರಿಂದ ಅವಳು ಬಹಳ ಸಂತೋಷಪಟ್ಟು ಸೊಸೆ ಹತ್ರ ವಿಷಯ ಹೇಳುತ್ತಾಳೆ. ಸೊಸೆ ಕೂಡ ಬಹಳ ಸಂತೋಷ ಪಡುತ್ತಾಳೆ. ಹೊಸ ಸೊಸೆಯರಾಗಿ ಅವರು ಮೂವರು ಅಲ್ಲಿ ಸಂತೋಷದಿಂದ ಇರುತ್ತಾರೆ. ರಾತ್ರಿ ಸಮಯದಲ್ಲಿ ಅನಾಮಿಕಾ ಅವನಿ ಇಬ್ಬರು ಕೂಡ ಅಡುಗೆ ಕೆಲಸ ಮನೆ ಕೆಲಸ ಮಾಡಿಕೊಳ್ಳುತ್ತಾ ಅವರ ಗಂಡಂದಿರಿಗೆ ಊಟ ಬಡಿಸುತ್ತಾ ಇರುತ್ತಾರೆ. ಆದ್ರೆ ರಾತ್ರಿ ಸಮಯದಲ್ಲಿ ಯಾರು ಕಷ್ಟ ಪಡ್ತಾ ಇದ್ದಾರೆ ಅನ್ನೋದಕ್ಕಾಗಿ ಮಹಡಿ ಮೇಲಕ್ಕೆ ಹೋಗಿ ಅಡಿಗೆ ತಿಂಡಿ ಎಲ್ಲ ಅಲ್ಲೇ ಮಾಡ್ತಾ ಇರ್ತಾರೆ. ಹಾಗೆ ವಾರಗಿತ್ತಿಯರಿಬ್ಬರು ಹಾಯಾಗಿರ್ತಾರೆ. ಮಾರನೇ ದಿನ ಬೆಳಿಗ್ಗೆಗೆ ಅಡಿಗೆ ಪಾತ್ರೆಗಳು ಬಹಳ ಇದ್ದುದರಿಂದ ಅಂಜಲಿಗೆ ಬಹಳ ಕೋಪ ಬರುತ್ತೆ. ಆಗ ಅಂಜಲಿ ತನ್ನ ಮನಸ್ಸಿನಲ್ಲಿ, ಅವರೇನೋ ರಾತ್ರಿ ಹೊತ್ತಲ್ಲಿ ಎಚ್ಚರವಾಗಿ ಇದ್ಕೊಂಡು ಹೀಗೆ ಅಡುಗೆ ಮಾಡ್ತಾರೆ, ಇದೆಲ್ಲ ಕೂಡ ನಾನು ಮಾಡಲಾರ್ದೆ ಸಾಯ್ತಾ ಇದ್ದೀನಿ, ಏನ್ ಕರ್ಮ ಅಪ್ಪ ದೇವ್ರೆ, ಇಂಥ ವಾರ್ಗಿತ್ತಿಯರು ಸಿಕ್ಕಿದರೆ ನನ್ಗೆ ಎಂದು ಕಳುತ್ತಾ ಕಷ್ಟದಿಂದ ಕೆಲಸ ಮಾಡ್ಕೋತಾ ಇರ್ತಾಳೆ. ದಿನ ಕಳೆಯುತ್ತಾ ಇರುತ್ತದೆ. ಅಂಜಲಿ ಬೆಳಿಗ್ಗೆ ಎದ್ದು ಕೆಲಸವೆಲ್ಲ ಮಾಡಲಾರದೆ ಅತ್ತೆ ಹತ್ರ, ಅತ್ತೆ, ಈ ದಿನದಿಂದ ನಾನು ಕೂಡ ರಾತ್ರಿ ಹೊತ್ತೆ ಅಡಿಗೆ ಇಟ್ಕೋತೀನಿ ಅತ್ತೆ, ಹಗಲು ಮಾತ್ರ ನಿದ್ದೆ ಹೋಗ್ತೀನಿ, ಯಾಕಂದ್ರೆ ಈ ಕೆಲಸವೆಲ್ಲ ನಾನು ಮಾಡಲಾರ್ದೆ ಹೋಗ್ತಿದ್ದೀನಿ ಅತ್ತೆ. ಅವರಿಬ್ಬರೇನೋ ರಾತ್ರಿ ಹೊತ್ತು ಸೇರ್ಕೊಂಡು ಕೆಲಸ ಮಾಡ್ಕೋತಾರೆ, ನಾನು ಒಬ್ಬಳೆ ಬೆಳಿಗ್ಗೆ ಎಲ್ಲ ಕೆಲಸ ಮಾಡ್ಬೇಕಾಗಿ ಬರುತ್ತೆ. ನಾನ್ ಕೆಲಸ ಮಾಡಿದ್ರೆ ಅವ್ರಿಗೆ ಅಡಿಗೆ ಬಿಟ್ಟು ಏನು ಮಾಡ್ತಾ ಇಲ್ಲ. ಮೇಲಾಗಿ ಅಡುಗೆ ಮಾಡಿದ ಸಾಮಾನೆಲ್ಲ ನಾನು ಬೆಳಿಗ್ಗೆ ಹೊತ್ತು ತೊಳಿಬೇಕಾಗಿ ಬರುತ್ತತ್ತೆ. ನಿಜಕ್ಕೂ ನನ್ನಿಂದ ಆಗ್ತಾ ಇಲ್ಲ. ನಾನು ಕೂಡ ರಾತ್ರಿ ಹೊತ್ತೆ ಅಡಿಗೆ ಮಾಡ್ತೀನಿ, ಕೆಲ್ಸವೇನಿದ್ರು ರಾತ್ರಿ ಹೊತ್ತೆ ಮಾಡ್ಕೊಳ್ಳೋಣ ಅತ್ತೆ, ಹಾಗಲ್ಲಂದ್ರೆ ಕಷ್ಟ. ಅದಕ್ಕೆ ಶಾರದಾ ಏನು ಮಾಡಬೇಕೋ ಅರ್ಥವಾಗದೆ ಹಾಗೆ ನಿಂತು ಬಿಡುತ್ತಾಳೆ. ಆಗ ಅವರ ಮಾತುಗಳನ್ನು ಕೇಳಿದ ಅರುಣ್ ಅಲ್ಲಿಗೆ ಬರ್ತಾನೆ. ನಾನೇನು ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲ, ಸಿವಿಲ್ ಇಂಜಿನಿಯರ್. ನಮ್ಮ ಅಣ್ಣಯ್ಯವರಿಬ್ರು ಸಾಫ್ಟ್ವೇರ್ ಕೆಲಸವಾಗಿದ್ದರಿಂದ ಅವ್ರು ಹೇಗೆ ಮಾಡ್ಕೊಂಡ್ರು ಸರಿ ಹೋಗುತ್ತೆ. ನಾನು ಸಿವಿಲ್ ಇಂಜಿನಿಯರ್, ರಾತ್ರಿ ಹೊತ್ತು ನಂಗೆ ಕೆಲಸ ಮಾಡೋದಂದ್ರೆ ನಿಜಕ್ಕೂ ಆಗಲ್ಲ ಎಂದು ಅನ್ನುತ್ತಾನೆ ಅರುಣ್. ಆಗ ಅಂಜಲಿ, ಹಾಗಲೆಲ್ಲ ನಿಮ್ಮ ಅಮ್ಮ ಕೆಲಸ ಮಾಡ್ತಾರೆ, ನೀವು ಹಾಯಾಗಿ ರಾತ್ರಿ ಹೊತ್ತು ಗೊರ್ಕಿ ಹೊಡೆದು ನಿದ್ದೆ ಮಾಡಿ ಎಂದು ಅವನಿಗೆ ಅಂದಿದ್ದರಿಂದ ಅರುಣ್ಗೆ ಕೋಪ ಬರುತ್ತೆ. ಇಬ್ಬರು ಜಗಳವಾಡ್ತಾ ಇರ್ತಾರೆ. ಶಾರದಂಗೆ ಏನು ಮಾಡಲು ಅರ್ಥವಾಗುವುದಿಲ್ಲ. ಅರೆ, ದಯವಿಟ್ಟು ಒಂದು ನಿಮಿಷ ಇರೋ, ಅವಳು ಕಷ್ಟ ತಾನು ಹೇಳ್ಕೊತಾ ಇದ್ದಾಳೆ, ನೀನು ಕೂಡ ಅವಳಿಗೆ ಅನುಗುಣವಾಗಿ ಮಾತಾಡ್ಬೇಕು ಹೊರತು ಹೀಗೆ ಮಾತಾಡಿದ್ರೆ ಹೇಗೆ ಹೇಳು? ಅಮ್ಮ, ಇದ್ರಲ್ಲಿ ಮಾತಾಡೋದಕ್ಕೆ ಏನಿದೆ ಅಮ್ಮ? ಈಗ ನಾವಿಬ್ರು ಪೂರ್ವ ಪಶ್ಚಿಮ ದೂರವಾಗಿರೋದು ಅಂದ್ರೆ ಸಂಸಾರ ಅಂದ್ರೆ ಹೀಗಲ್ಲ. ಏನು ಅಂದ್ರೆ ನೀವೇನ್ ಮಾಡ್ಕೋತೀರ ನನಗೆ ಗೊತ್ತಿಲ್ಲ. ನೀವು ಕೆಲಸವಾದ್ರೂ ಬದಲಾಯಿಸಿ, ಇಲ್ಲ ಬೇರೆ ಸಂಸಾರವಾದ್ರೂ ಇಡೋಣ ಎಂದು ಗಟ್ಟಿಯಾಗಿ ಹೇಳಿದ್ದರಿಂದ ಅವನು ಏನೋ ಮಾತನಾಡದೆ ಇರುತ್ತಾನೆ. ನಾನು ಹೋಗಿ ವಿಶ್ರಾಂತಿ ತಗೋತೀನಿ ಎಂದು ಹೇಳಿ ತನ್ನ ರೂಮ್ಗೆ ಹೋಗಿ ಮಲ್ಕೋತಾಳೆ. ಆದ್ರೆ ಅಂಜಲಿಗೆ ಮಾತ್ರ ನಿದ್ರೆ ಬರೋದಿಲ್ಲ. ಆಲೋಚಿಸುತ್ತಾ ಇರ್ತಾಳೆ, ಇವ್ರಿಗೆ ನಿದ್ದೆ ಹೇಗ್ ಬರುತ್ತೆ ಏನೋ, ನನ್ಗಂತೂ ಅರ್ಥವಾಗ್ತಾ ಇಲ್ಲ ಎಂದು ಯಾವುದೋ ಒಂದು ರೀತಿಯಿಂದ ನಿದ್ರೆ ಹೋಗುತ್ತಾಳೆ. ಇನ್ನು ರಾತ್ರಿ ಸಮಯವಾಗುತ್ತದೆ. ಮನೆಯಲ್ಲಿ ಸುರೇಶ್ ರಮೇಶರ್ ನಿದ್ದೆಯಿಂದೆದ್ದು ಅವರ ಕೆಲಸ ಮಾಡ್ಕೋತಾ ಇರುವಾಗ ಹೆಂಡತಿಯರಿಬ್ಬರು ಮಾಡಿ ಮೇಲೆ ಹೋಗುತ್ತಾರೆ. ಅವರು ಅಲ್ಲಿಗೆ ಹೋಗೋ ಸಮಯಕ್ಕೆ ಅಂಜಲಿಯಲ್ಲಿ ಇರುತ್ತಾಳೆ. ಅಲ್ಲಿ ಅಂಜಲಿ ಅಡುಗೆ ಮಾಡ್ತಾ ಇರುವಾಗ ಆಕೆಯನ್ನು ನೋಡಿ ವಾರಗಿತ್ತಿಯರಿಬ್ಬರು ಆಶ್ಚರ್ಯ ಹೋಗುತ್ತಾರೆ. ಏನಂಜಲಿ, ಇಷ್ಟು ರಾತ್ರಿ ಹೊತ್ತಲ್ಲಿ ನೀನು ಮೇಲಕ್ ಬಂದಿದ್ಯಾ? ಯಾಕೆ ಅಡುಗೆ ಮಾಡ್ತಾ ಇದ್ಯಾ? ಹೌದು ಅಂಜಲಿ, ಬಹಳ ಆಶ್ಚರ್ಯವಾಗಿದೆ. ನೀವಿಬ್ರು ರಾತ್ರಿ ಹೊತ್ತು ಕಷ್ಟ ಪಡ್ತಾ ಇದ್ರೆ ನಾನೇನಕ್ಕೆ ನಿಮ್ ಜೊತೆ ಸೇರ್ದೇ ಇರ್ಬೇಕು ಅಂತ ಈ ದಿನದಿಂದ ನಾನು ಕೂಡ ನಿಮ್ ಜೊತೆನೆ ಸೇರಿ ಅಡ್ಗೆ ಕೆಲ್ಸ ಮನೆ ಕೆಲ್ಸ ಸಹಾಯ ಮಾಡ್ತೀನಿ. ಆ ಮಾತನ್ನು ಕೇಳುತ್ತಲೇ ಅವರು ಬಹಳ ಸಂತೋಷ ಪಡುತ್ತಾರೆ. ಅಂದ್ರೆ ಹಾಗೆ ಮೂವರು ಸೇರಿ ರಾತ್ರಿ ಹೊತ್ತೆ ಕೆಲಸ ಹಂಚ್ಕೊಳ್ಳೋಣ. ಅಡ್ಗೆ ಬಿಟ್ಟು ಮಿಕ್ಕ ಕೆಲ್ಸವೇನಿರುತ್ತೆ, ಅತ್ತೆ ಎಲ್ಲ ಕೆಲಸ ಮಾಡಿದ್ದಾರೆ ಅಡ್ಗೆ ಬಿಟ್ಟು, ಮತ್ತೆ ಏನೂ ಇಲ್ಲ ಎಂದು ಅಂದಿದ್ದರಿಂದ ಮಿಕ್ಕವರಿಬ್ಬರು ಕೂಡ ಹೌದು ಎಂದು ಸಂತೋಷ ಪಡುತ್ತಾರೆ. ಇನ್ನು ಅವರಿಗೆ ಇಷ್ಟ ಬಂದ ಹಾಗೆ ಹೊಸ ಅಡುಗೆಗಳನ್ನು ತಯಾರಿ ಮಾಡುತ್ತಾ ಇರುತ್ತಾರೆ. ಆ ಘಮಘಮ ವಾಸನೆ ಸುತ್ತಮುತ್ತಲಿನವರ ಮನೆಗಳಿಗೆ ಸೇರುತ್ತದೆ. ಆಗ ಪಕ್ಕದ ಮನೆಯಲ್ಲಿರುವ ರಮ್ಯಾ ಆ ವಾಸನೆಗೆ ನಿದ್ರೆಯಿಂದ ಹೇಳುತ್ತಾಳೆ, ಏನಿದು ವಿಚಿತ್ರ, ಇಷ್ಟು ರಾತ್ರಿ ಹೊತ್ತಲ್ಲಿ ಯಾರು ಅಡುಗೆ ಮಾಡ್ತಾ ಇದ್ದಾರೆ ಎಂದು ಅಂದುಕೊಂಡು ಮಹಡಿ ಮೇಲಕ್ಕೆ ಹೋಗಿ ನೋಡುತ್ತಾಳೆ. ಮೂವರು ಸೊಸೆಂದರು ಅಡುಗೆ ಮಾಡುವುದನ್ನು ನೋಡ್ತಾಳೆ ರಮ್ಯಾ. ಅಂದ್ರೆ ಶಾರದಾ ಚಿಕ್ಕಮ್ಮ ಹೇಳಿದ್ದು ನಿಜಾನೇ? ಯಾಕೆ ಹೊರಗೆ ಬರ್ತಾ ಇಲ್ಲ ಅಂತ ಕೇಳಿದ್ರೆ ಏನೋ ಅಮೆರಿಕದವರ ತರ ಕೆಲಸ ಅಂತ ಹೇಳಿದ್ರು. ಅಮೆರಿಕದವರ ಹಾಗೆ ಮೂವರು ಕೂಡ ರಾತ್ರಿ ಹೊತ್ತು ಅಡುಗೆ ಮಾಡ್ತಾ ಇದೆ, ನಿಜಕ್ಕೂ ಘಮಘಮ ಚೆನ್ನಾಗಿ ಬರ್ತಾ ಇದೆ ಎಂದು ಅಂದುಕೊಂಡು ಅವರನ್ನು ಕರೆಯುತ್ತಾಳೆ ರಮ್ಯಾ. ಆಕೆ ಮಾತನ್ನು ಕೇಳಿದ ಅನಾಮಿಕಾ, ಬಾ ರಮ್ಯಾ, ಯಾವಾಗ್ಲೂ ನನ್ ಮದುವೆಲಿ ಕಾಣಿಸ್ದೆ, ಮತ್ತೆ ಈಗ ಕಾಣಿಸ್ತಾ ಇದೀಯ, ಬಾ ನಿನಗ್ ಕೂಡ ಬಿಸಿ ಬಿಸಿಯಾಗಿ ರುಚಿಕರವಾದ ಅಡ್ಗೆ ಕೊಡ್ತೀನಿ. ನಾವು ತಿಂದಿದೀವಕ್ಕ, ನೀವು ದುಃಖ ಪಡ್ತೀರಾ, ಆದ್ರಿಂದ ಆ ಊಟ ನನಗ್ ಕೊಡಿ, ನಾಳೆ ನಾನ್ ಬೆಳಿಗ್ಗೆನೆ ತಿಂತೀನಿ. ಅದಕ್ಕೆ ಅನಾಮಿಕಾ ಸರಿ ಎಂದು ಆಕೆಗೆ ಊಟ ಕೊಡುತ್ತಾಳೆ. ಅದನ್ನು ತೆಗೆದುಕೊಂಡು ರಮ್ಯಾ ತನ್ನ ಮನೆಯೊಳಗೆ ಹೋಗುತ್ತಾಳೆ. ಬೆಳಿಗ್ಗೆನೆ ನಮ್ಮವ್ರಿಗಾಗಿ ನಿದ್ದೆಯಿಂದ ಹೇಳ್ಬೇಕಾದ ಕೆಲಸವೇ ಇಲ್ಲ. ಟಿಫಿನ್ ತಿಂದು ಅವರೇ ಆಫೀಸ್ಗೆ ಹೊರಟೋಗ್ತಾರೆ. ದಿನವೂ ಏನೋ ಒಂದು ನೆಪದಿಂದ ಅಲಾರಾಮ್ ಆದ್ರೂ ಇಟ್ಕೊಂಡ್ರು ಪರವಾಗಿಲ್ಲ, ನಿದ್ರೆಯಿಂದಿದ್ದು ಅವ್ರ ಜೊತೆ ಮಾತು ಸೇರ್ಕೊಂಡು ಅವ್ರು ಮಾಡುವ ಅಡಿಗೆ ತರಬೇಕು.
ಎಂದು ರಮ್ಯ ಅಂದುಕೊಳ್ಳುತ್ತಾಳೆ. ಅವಳು ಅಂದುಕೊಂಡ ಹಾಗೆ ಪ್ರತಿದಿನವೂ ಅಲಾರಾಂ ಇಟ್ಕೊಂಡು ನಿದ್ರೆಯಿಂದ ಎದ್ದು ಸೊಸೆಯರ ಜೊತೆ ಸೇರಿ ಕೂತ್ಕೊಂಡು ಅವರಿಗೆ ಆ ಮಾತು ಈ ಮಾತು ಹೇಳುತ್ತಾ ಅವ್ರ ಹತ್ರ ಅಡಿಗೆ ತಕೊಂಡ್ ಬರ್ತಾ ಇರ್ತಾಳೆ. ಇದು ಹೀಗಿರುವಾಗ ಪ್ರತಿದಿನವೂ ಸೊಸೆ ಮೂವಂದಿರು ರಾತ್ರಿ ಹೊತ್ತು ಹೊಸ ಹೊಸ ಅಡಿಗೆ ತಯಾರು ಮಾಡುವುದರಿಂದ ಅತ್ತೆಗೆ ಬೆಳಿಗ್ಗೆಯ ಪಾತ್ರೆಗಳನ್ನೆಲ್ಲ ಹೆಚ್ಚಾಗಿ ಹೋಗುತ್ತೆ. ಅದನ್ನೆಲ್ಲ ನೋಡಿ ತಲೆನೋವು ಬರುತ್ತೆ. ಮೇಲಾಗಿ ಬಟ್ಟೆಗಳು ಕೂಡ, ಮನೆ ಕ್ಲೀನ್ ಮಾಡೋದು, ಅಬ್ಬೋ ಎಲ್ಲ ಕೆಲ್ಸನೂ ಅತ್ತನೇ ಮಾಡ್ಬೇಕಾಗತ್ತೆ ಅಂತ ತನ್ನ ಮನಸ್ಸಲ್ಲಿ ಹೀಗಂದ್ಕೋತಾಳೆ. ಅಮ್ಮೋ, ಹೀಗಾದ್ರೆ ಕಷ್ಟ. ನಮ್ಮವ್ರಿಗೆ ಏನೋ ಒಂದು ಹೇಳಿ ಎಲ್ರು ರಾತ್ರಿ ಹೊತ್ತರೆ ಹೆಚ್ಚಾಗಿರುವ ಹಾಗೆ ನೋಡ್ಬೇಕು. ಹಾಗೆ ಕೆಲ್ಸವೆಲ್ಲ ರಾತ್ರಿ ಹೊತ್ತು ಮಾಡ್ಕೋತೀನಿ, ಎಲ್ರು ಬೆಳಿಗ್ಗೆ ನಿದ್ದೆ ಹೋಗ್ಬೋದು ಎಂದು ಗಂಡನ ಹತ್ರ ಆ ವಿಷಯವನ್ನೇ ಹೇಳುತ್ತಾಳೆ. ನಾನೇನಂತೀನಿ, ನೀನೇನಂದ್ರೆ ಅದು. ನಮ್ಮೆಲ್ಲರ ವಿಷಯ ಏನೋ ಸರಿ, ಆದ್ರೆ ಆ ಅರುಣನ ವಿಷಯ ಏನೋ, ಅವನು ಏನೋ ಒಂದು ಕೆಲಸ ಹುಡ್ಕೋತೀನಿ ಅಂತ ಅಂದರಿ, ಅಲ್ಲಿವರೆಗೂ ತಪ್ಪೋದಿಲ್ಲ ಎಂದು ಅಂದಿದ್ದರಿಂದ ಅವನು ಸರಿ ಅನ್ನುತ್ತಾನೆ. ಇನ್ನು ಮಾರನೇ ದಿನದಿಂದ ಅತ್ತೆ ಮಾವ ಕೂಡ ಹಗಲೆಲ್ಲ ನಿದ್ರೆ ಹೋಗಿ ರಾತ್ರಿ ಹೊತ್ತು ಅವ್ರ ಜೊತೆ ಸೇರಿ ಕಲಿತಿರುತ್ತಾರೆ. ಇನ್ನು ಎಲ್ಲರೂ ಸೇರಿ ಕೆಲಸ ಮಾಡ್ಕೋತಾ ಇರುವಾಗ ಅರುಣ್ ಮಾತ್ರ ಬಹಳ ಕಷ್ಟಪಡ್ತಾ ಇರ್ತಾನೆ. ಸ್ವಲ್ಪ ದಿನ ಕಳೆದ ನಂತರ ಅರುಣ್ಗೆ ಮತ್ತೊಂದು ಕೆಲಸ ಬರುತ್ತೆ. ಇನ್ನು ಅವನು ಕೂಡ ರಾತ್ರಿ ಹೊತ್ತು ಅವ್ರ ಜೊತೆನೆ ಇದ್ದುದರಿಂದ ಸುತ್ತಮುತ್ತಲಿನವರು ಯಾರು ಕೂಡ ಅವರನ್ನು ಹಗಲಿನ ಹೊತ್ತು ನಿಜಕ್ಕೂ ಕದಲಿಸಲಾರರು. ಅವರಿಗೆ ಶಾರದಳ ಕುಟುಂಬದ ನಡವಳಿಕೆ ಅರ್ಥವಾಗಿ ಹೋಗುತ್ತದೆ. ಆ ಕುಟುಂಬಕ್ಕೆ ಅಮೆರಿಕ ಕುಟುಂಬ ಅಂತ ಹೆಸರು ಕೂಡ ಇಡ್ತಾರೆ. ಸುತ್ತಮುತ್ತಲಿನವರಲ್ಲಿ ಕೆಲವರು ಹೆಂಗಸರು ಬೇಕು ಅಂತ ರಾತ್ರಿ ಸಮಯದಲ್ಲಿ ಎಚ್ಚರವಾಗಿದ್ದು ಅತ್ತೆ ಸೊಸೆಯರ ಹತ್ರಕ್ಕೆ ಬಂದು ಮಾತುಗಳನ್ನಾಡುತ್ತಾ ಆ ಅಡುಗೆಯನ್ನ ತಗೊಂಡು ಹೋಗ್ತಾ ಇರ್ತಾರೆ. ಆ ಅಡುಗೆಯನ್ನು ತಿಂದವರು ಮತ್ತೊಂದು ಸಲ ಖಚಿತವಾಗಿ ಬರುತ್ತಾರೆ. ಏಕೆಂದ್ರೆ ಅತ್ತೆ ಸೊಸೆಯಂದ್ರ ಅಡುಗೆ ಅಷ್ಟು ಅದ್ಭುತವಾಗಿರುತ್ತೆ. ಆದ್ರಿಂದ ಹೀಗೆ ಬಂದವರಿಗೆ ಇಲ್ಲ ಅನ್ನಲಾರದೆ ಅವರೆಲ್ಲರಿಗೂ ಊಟ ಕೊಡಬೇಕಾಗಿ ಬರುತ್ತೆ. ಅದರಿಂದ ಶಾರದಾ ಕುಟುಂಬಕ್ಕೆ ಬಹಳ ನಷ್ಟವಾಗುತ್ತೆ. ಶಾರದಾ ಹೀಗಲ್ಲ ಎಂದುಕೊಂಡು ನಾವೇ ಏನೋ ಒಂದು ರೀತಿಯಿಂದ ಅವರು ಬಾರದ ಹಾಗೆ ಮಾಡಬೇಕು ಅಂತ ಅಂದುಕೊಂಡು ಹಗಲಿನ ಹೊತ್ತು ಒಂದು ಕೆಲಸದವಳನ್ನಿಡುತ್ತಾಳೆ. ಆಕೆ ರಾತ್ರಿ 8 ಗಂಟೆ ಸಮಯಕ್ಕೆ ಬಂದು ಅವರಿಗೆ ಬೇಕಾದ್ದನ್ನೆಲ್ಲ ಏರ್ಪಾಟು ಮಾಡಿ ಹೊರಟು ಹೋಗುತ್ತಾಳೆ. ಇನ್ನು ಆಗಿನಿಂದ ರಾತ್ರಿ ಹೊತ್ತು ಸೊಸೆಯರು ಅಡುಗೆ ಮಾಡಬೇಕಾದ ಕೆಲಸವಿರೋದಿಲ್ಲ. ಅದಕ್ಕೆ ಸುತ್ತಮುತ್ತಲಿನವರು ಬಂದ್ರು ಅವರು ಅಡುಗೆ ಮಾಡಿಲ್ಲ ಅಂತ ತಿರುಗಿ ಹೊರಟು ಹೋಗ್ತಾ ಇದ್ರು. ಆ ವಿಧದಿಂದ ಅವರವರ ಕೆಲಸ ರಾತ್ರಿ ಮಾಡಿಕೊಳ್ಳುತ್ತಾ ಕೆಲಸದವಳು ಮಾಡಿಟ್ಟ ಅಡುಗೆಯನ್ನು ತಿನ್ನುತ್ತಾ ಹಾಗೆ ಹ್ಯಾಪಿಯಾಗಿ ಮುಂದಕ್ಕೆ ಸಾಗಿ ಹೋಗ್ತಾ ಇರ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ.